ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಡ್ಡ ಮತದಾನಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ಸರ್ ನಿಮಗೆ? ಬಿಜೆಪಿ ಜೆಡಿಎಸ್ ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಅವರಲ್ಲಿ ಒಮ್ಮತ ಇಲ್ಲ. ಬಹುಶಃ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಅಧ್ಯಕ್ಷತೆಯನ್ನು ಯಾರೂ ಒಪ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಅವನು ಬಾಯಲ್ಲಿ ಭಾಷಣ ಬಿಟ್ಟರೆ ಬೇರೆ ಉದ್ದೇಶ ಕಾಣ್ತಾ ಇಲ್ಲ. ನನಗನ್ನಿಸ್ತದೆ ಬಿಜೆಪಿಯಲ್ಲೂ ಸಹ ಅಸಮಾಧಾನವಿದೆ, JDS ಅಲ್ಲಂತೂ ತುಂಬ ಅಸಮಾಧಾನ ಇದೆ. ಹಾಗಾಗಿ ಇವತ್ತು ನಮ್ಮ 5 ಜನ ಗೆಲ್ಲಲಿಕ್ಕೆ ನಿರಾಳವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ರಾಜಕೀಯದಲ್ಲಿ DK ಶಿವಕುಮಾರ್ ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿದೆ ಅನ್ನೋಕ್ಕೆ ಸಾಕ್ಷಿ. ಮುಂದಿನ 28ಕ್ಕೂ ಸಹ ಈ ಇಬ್ಬರು DK BK ಅವರ ಸಾರಥ್ಯದಲ್ಲಿ ನಾವು ಮತ್ತೆ ಚುನಾವಣೆಗೆ ಹೋಗಿ ಬರ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ ಅನ್ನೋ ಕಾರಣ ಆಗ್ತದೆ. ಬಿಜೆಪಿ ಮತ್ತು ಜೆಡಿಎಸ್ ನ ಬುಡವೇ ಅಲ್ಲಾಡ್ತಿದೆ ಅಂತ ಅನ್ಸಲ್ವಾ? ಖಂಡಿತ ಇದು ಬರೆದಿಡ್ಕೊಳ್ಳಿ. ಇದು DK ಶಿವಕುಮಾರ್ ನಾಯಕತ್ವ ಕೊಟ್ಟ ಮೇಲೆ ಒಂದು ಯುವಕರಲ್ಲಿ ಮತ್ತು ಇತರ ಜನರಲ್ಲಿ ಒಂದು ಹುಮ್ಮಸ್ಸು, ಒಂದು ಶಕ್ತಿ ಬಂದಿದೆ. ಅವರ ನಾಯಕತ್ವ ನಮ್ಮ ರಾಜ್ಯಾಧ್ಯಕ್ಷರವರ ನಾಯಕತ್ವದಲ್ಲಿ ಹೋಗ್ತಾ ಇದೆ ಇವತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾದಂಥ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಅರ್ಥ ಆಯ್ತು. ಇವತ್ತು ಯಾವ ಅಮಿತ್ ಶಾ ಏನೂ ಇಲ್ಲ ಸರ್. ನಮ್ಮ ಹತ್ರ ಇತ್ತಲ್ಲ, ನಮಗೆ ಎಷ್ಟು ಬೇಕಷ್ಟು ನಮಗಿತ್ತು. 2 ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಸಹಜವಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಅವತ್ತು ಬಂದಿದ್ದಾರೆ, ನಮ್ಮಲ್ಲಿ ಬಂದಿದ್ದಾರೆ. ಅದೆಲ್ಲ ಇತ್ತು, ನಮಗೆ ಏನು ಸಮಸ್ಯೆ ಇರಲಿಲ್ಲ. ಆದರೂ ಸಹ ನಮ್ಮ 5ನೇ ಅಭ್ಯರ್ಥಿಗೆ ಹೈಯೆಸ್ಟ್ ಮತ ಕೊಡೋ ಮೂಲಕ ಅವರೆಲ್ಲ ಓಟುಗಳನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಒಂದು ಶಕ್ತಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ, DK ಶಿವಕುಮಾರ್ ನೇತೃತ್ವದಲ್ಲಿ, ನಮ್ಮ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಅಂತ ಅರ್ಥ. ಅಭಿಮಾನದ ಮತ, ಆತ್ಮ ಸಾಕ್ಷಿಯಾಗಿ ಮತ ಎಲ್ಲವೂ ಬಂದಿದೆ. ಇದು ಮುಟ್ಟೋಡ್ಕೋಬೇಕು ಇವತ್ತು ಬಿಜೆಪಿ ಅವರಿಗೂ ಮತ್ತು JDSನವರಿಗೆ. ಅಡ್ಡ ಮತದಾನಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ಸರ್ ನಿಮಗೆ? ಬಿಜೆಪಿ ಜೆಡಿಎಸ್ ನೋಡಿ, ಬಿಜೆಪಿ ಮತ್ತು JDS ಅಲ್ಲಿ ಅವರಲ್ಲಿ ಒಮ್ಮತ ಇಲ್ಲ. ಬಹುಶಃ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಅಧ್ಯಕ್ಷತೆಯನ್ನು ಯಾರೂ ಒಪ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಅವನು ಬಾಯಲ್ಲಿ ಭಾಷಣ ಬಿಟ್ಟರೆ ಬೇರೆ ಉದ್ದೇಶ ಕಾಣ್ತಾ ಇಲ್ಲ. ನನಗನ್ನಿಸ್ತದೆ ಬಿಜೆಪಿಯಲ್ಲೂ ಸಹ ಅಸಮಾಧಾನವಿದೆ, JDS ಅಲ್ಲಂತೂ ತುಂಬ ಅಸಮಾಧಾನ ಇದೆ. ಹಾಗಾಗಿ ಇವತ್ತು ನಮ್ಮ 5 ಜನ ಗೆಲ್ಲಲಿಕ್ಕೆ ನಿರಾಳವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ರಾಜಕೀಯದಲ್ಲಿ DK ಶಿವಕುಮಾರ್ ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿದೆ ಅನ್ನೋಕ್ಕೆ ಸಾಕ್ಷಿ. ಮುಂದಿನ 28ಕ್ಕೂ ಸಹ ಈ ಇಬ್ಬರು DK BK ಅವರ ಸಾರಥ್ಯದಲ್ಲಿ ನಾವು ಮತ್ತೆ ಚುನಾವಣೆಗೆ ಹೋಗಿ ಬರ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ ಅನ್ನೋ ಕಾರಣ ಆಗ್ತದೆ. ಬಿಜೆಪಿ ಮತ್ತು ಜೆಡಿಎಸ್ ನ ಬುಡವೇ ಅಲ್ಲಾಡ್ತಿದೆ ಅಂತ ಅನ್ಸಲ್ವಾ? ಖಂಡಿತ ಇದು ಬರೆದಿಡ್ಕೊಳ್ಳಿ. ಇದು DK ಶಿವಕುಮಾರ್ ನಾಯಕತ್ವ ಕೊಟ್ಟ ಮೇಲೆ ಒಂದು ಯುವಕರಲ್ಲಿ ಮತ್ತು ಇತರ ಜನರಲ್ಲಿ ಒಂದು ಹುಮ್ಮಸ್ಸು, ಒಂದು ಶಕ್ತಿ ಬಂದಿದೆ. ಅವರ ನಾಯಕತ್ವ ನಮ್ಮ ರಾಜ್ಯಾಧ್ಯಕ್ಷರವರ ನಾಯಕತ್ವದಲ್ಲಿ ಹೋಗ್ತಾ ಇದೆ ಇವತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾದಂಥ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಅರ್ಥ ಆಯ್ತು. ಇವತ್ತು ಯಾವ ಅಮಿತ್ ಶಾ ಏನೂ ಇಲ್ಲ ಸರ್. ನಮ್ಮ ಹತ್ರ ಇತ್ತಲ್ಲ, ನಮಗೆ ಎಷ್ಟು ಬೇಕಷ್ಟು ನಮಗಿತ್ತು. 2 ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಸಹಜವಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಅವತ್ತು ಬಂದಿದ್ದಾರೆ, ನಮ್ಮಲ್ಲಿ ಬಂದಿದ್ದಾರೆ. ಅದೆಲ್ಲ ಇತ್ತು, ನಮಗೆ ಏನು ಸಮಸ್ಯೆ ಇರಲಿಲ್ಲ. ಆದರೂ ಸಹ ನಮ್ಮ 5ನೇ ಅಭ್ಯರ್ಥಿಗೆ ಹೈಯೆಸ್ಟ್ ಮತ ಕೊಡೋ ಮೂಲಕ ಅವರೆಲ್ಲ ಓಟುಗಳನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಒಂದು ಶಕ್ತಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ, DK ಶಿವಕುಮಾರ್ ನೇತೃತ್ವದಲ್ಲಿ, ನಮ್ಮ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಅಂತ ಅರ್ಥ. ಅಭಿಮಾನದ ಮತ, ಆತ್ಮ ಸಾಕ್ಷಿಯಾಗಿ ಮತ ಎಲ್ಲವೂ ಬಂದಿದೆ. ಇದು ಮುಟ್ಟೋಡ್ಕೋಬೇಕು ಇವತ್ತು ಬಿಜೆಪಿ ಅವರಿಗೂ ಮತ್ತು JDSನವರಿಗೆ.